ಶಾಸಕ ಪ್ರದೀಪ್ ಈಶ್ವರ್ ಅವರ ವಿರುದ್ಧವಾಗಿ ಅವರು ಆರೋಪ ಮಾಡಿದರು ಕುಮಾರಸ್ವಾಮಿ ಅವರ ಮೇಲೆ. ಬೆಂಬಲಿಗರು ಈಗಾಗಲೇ ಮುತ್ತಿಗೆ ಹಾಕಿದರು. ನೋಡಿ, JDS ಅವರಿಗೆ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಆಗಿದೆ. ಅಂದರೆ ಅವ್ರ ಮುಂದೆ ಅಸ್ತಿತ್ವದಲ್ಲಿ ಇರ್ತಾರೋ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ. ಸೊ ಅದಕ್ಕೆ ಬಿಡದಿ ಆಗಿರ್ಬೋದು, ಪಾಪ ನಮ್ಮ ಪ್ರದೀಪ್ ಈಶ್ವರ್ ಮೇಲೆ ಆಗಿರ್ಬೋದು, ನಮ್ಮ ಮೇಲೆ ಆಗಿರ್ಬೋದು, ಇದು ದಿನ ನಡೀತಾನೆ ಇದೆ. ಈಗ 2 ವರ್ಷ 3 ವರ್ಷ ಆಕ್ಟಿವೇ ಇರಲಿಲ್ಲ. ಸಡನ್ ಆಗಿ ಆಕ್ಟಿವ್ ಆಗಿರೋ ಕಾರಣ ಏನು? DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ಕ ಎಲ್ಲೋ ಒಂದು ಕಡೆ ಅವರ ಅಸ್ತಿತ್ವನೇ ಪ್ರಶ್ನೆ ಮಾಡ್ತಾ ಇರೋದು ಅವ್ರ ಶಾಸಕರೇ. ಈಗ BJP ಇರ್ಬೋದು, JDS ಇರ್ಬೋದು, ಇವೆರಡೂ ಕೂಡ ಮೊನ್ನೆ MLC ಚುನಾವಣೆಯಲ್ಲಿ 11 ಜನ ಅಡ್ಡ ಮತದಾನ ಮಾಡಿದ್ದಾರೆ. ಅಂದರೆ ನಾಯಕತ್ವದ ಕೊರತೆ ಅಲ್ವಾ? ಇದು ನಾನು ಹೇಳ್ತಾ ಇಲ್ಲ, BJP ವರದಿ ಕೂಡ ಅದೇ ಹೇಳ್ತಾ ಇದೆ ಅಲ್ಲ. ನಿರ್ಲಕ್ಷ್ಯ ಅಂದರೆ ಯಾರು ನಿರ್ಲಕ್ಷ್ಯ? DK ಶಿವಕುಮಾರ್ ಅವ್ರ ನಿರ್ಲಕ್ಷ್ಯನಾ? ಸಿದ್ದರಾಮಯ್ಯನವ್ರ ನಿರ್ಲಕ್ಷ್ಯನಾ? ಯಾರು ಹೊಣೆಗಾರಿಕೆ? ಅಶೋಕ್ ಅವರು ಮತ್ತು ವಿಜೇಂದ್ರ ಅವರಲ್ಲ. ವರದಿ ಅವ್ರದೇ ಶಾಸಕರು, ಅವ್ರದೇ ವರದಿನಲ್ಲಿ ಏನು ಹೇಳ್ತಾ ಇದ್ದಾರೆ? ನಿರ್ಲಕ್ಷ್ಯ ಆಗಿದೆ, ಮತ್ತೆ ಜವಾಬ್ದಾರಿ ತಗೊಂಡು ರಾಜೀನಾಮೆ ಕೊಡಬೇಕಲ್ಲ. ಶಾಸಕ ಪ್ರದೀಪ್ ಈಶ್ವರ್ ಅವರ ವಿರುದ್ಧವಾಗಿ ಅವರು ಆರೋಪ ಮಾಡಿದರು ಕುಮಾರಸ್ವಾಮಿ ಅವರ ಮೇಲೆ. ಬೆಂಬಲಿಗರು ಈಗಾಗಲೇ ಮುತ್ತಿಗೆ ಹಾಕಿದರು. ನೋಡಿ, JDS ಅವರಿಗೆ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಆಗಿದೆ. ಅಂದರೆ ಅವ್ರ ಮುಂದೆ ಅಸ್ತಿತ್ವದಲ್ಲಿ ಇರ್ತಾರೋ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ. ಸೊ ಅದಕ್ಕೆ ಬಿಡದಿ ಆಗಿರ್ಬೋದು, ಪಾಪ ನಮ್ಮ ಪ್ರದೀಪ್ ಈಶ್ವರ್ ಮೇಲೆ ಆಗಿರ್ಬೋದು, ನಮ್ಮ ಮೇಲೆ ಆಗಿರ್ಬೋದು, ಇದು ದಿನ ನಡೀತಾನೆ ಇದೆ. ಈಗ 2 ವರ್ಷ 3 ವರ್ಷ ಆಕ್ಟಿವೇ ಇರಲಿಲ್ಲ. ಸಡನ್ ಆಗಿ ಆಕ್ಟಿವ್ ಆಗಿರೋ ಕಾರಣ ಏನು? DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ಕ ಎಲ್ಲೋ ಒಂದು ಕಡೆ ಅವರ ಅಸ್ತಿತ್ವನೇ ಪ್ರಶ್ನೆ ಮಾಡ್ತಾ ಇರೋದು ಅವ್ರ ಶಾಸಕರೇ. ಈಗ BJP ಇರ್ಬೋದು, JDS ಇರ್ಬೋದು, ಇವೆರಡೂ ಕೂಡ ಮೊನ್ನೆ MLC ಚುನಾವಣೆಯಲ್ಲಿ 11 ಜನ ಅಡ್ಡ ಮತದಾನ ಮಾಡಿದ್ದಾರೆ. ಅಂದರೆ ನಾಯಕತ್ವದ ಕೊರತೆ ಅಲ್ವಾ? ಇದು ನಾನು ಹೇಳ್ತಾ ಇಲ್ಲ, BJP ವರದಿ ಕೂಡ ಅದೇ ಹೇಳ್ತಾ ಇದೆ ಅಲ್ಲ. ನಿರ್ಲಕ್ಷ್ಯ ಅಂದರೆ ಯಾರು ನಿರ್ಲಕ್ಷ್ಯ? DK ಶಿವಕುಮಾರ್ ಅವ್ರ ನಿರ್ಲಕ್ಷ್ಯನಾ? ಸಿದ್ದರಾಮಯ್ಯನವ್ರ ನಿರ್ಲಕ್ಷ್ಯನಾ? ಯಾರು ಹೊಣೆಗಾರಿಕೆ? ಅಶೋಕ್ ಅವರು ಮತ್ತು ವಿಜೇಂದ್ರ ಅವರಲ್ಲ. ವರದಿ ಅವ್ರದೇ ಶಾಸಕರು, ಅವ್ರದೇ ವರದಿನಲ್ಲಿ ಏನು ಹೇಳ್ತಾ ಇದ್ದಾರೆ? ನಿರ್ಲಕ್ಷ್ಯ ಆಗಿದೆ, ಮತ್ತೆ ಜವಾಬ್ದಾರಿ ತಗೊಂಡು ರಾಜೀನಾಮೆ ಕೊಡಬೇಕಲ್ಲ.